ಭೀಮಾ ನದಿಯ ಪ್ರವಾಹ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಆಲಮೇಲ ತಾಲೂಕಿನ ಕಡ್ಲೇವಾಡ ಗ್ರಾಮಕ್ಕೆ ಮತ್ತು ಸಂಬೇವಾಡ ಗ್ರಾಮಕ್ಕೆ ಈಗ ಸಂಪರ್ಕ ಕಡಿತ ಆಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಪ್ರವಾಹ ಹೆಚ್ಚ ಆದ ಹಿನ್ನೆಲೆಯಲ್ಲಿ ಆ ಒಂದು ಗ್ರಾಮಕ್ಕೆ ಸಂಪರ್ಕಿಸುವ ಸೇತುವೆ ಏನಿದೆ ಅದು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ನಾನೀಗ ಸದ್ಯ ಒಂದು ಟ್ರ್ಯಾಕ್ಟರ್ ಮೂಲಕ ಒಂದು ಸೇತುವೆ ಮೇಲೆ ಹೋಗ್ತಾ ಇದ್ದೀನಿ. ನೀವು ನೋಡಬಹುದು, ದೃಶ್ಯದಲ್ಲಿ ಗಮನಿಸಬಹುದು. ಸಂಪೂರ್ಣವಾಗಿ ಈಗ ಕಡ್ಲೇವಾಡ ಗ್ರಾಮದ ಸುತ್ತಮುತ್ತ ನೀರು ಆವರಿಸಿದ್ದು ಮತ್ತು ಹೊಲ ಗದ್ದೆಗಳಲ್ಲಿ ಏನು ಕಬ್ಬಿದೆ ಅದು ಸಂಪೂರ್ಣವಾಗಿ ಜಲಾವೃತವಾಗಿದ್ದು. ಜೊತೆಗೆ ಈ ಒಂದು ಸೇತುವೆ ಮುಂಭಾಗದಲ್ಲಿ ನೀವೇನು ನೋಡ್ತಾ ಇರೋ ದೃಶ್ಯ ಏನಿದೆ, ಅಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ. ಅವ್ನು ನಡುಮಟ್ಟಿಗೆ ನೀರು ಆವರಿಸಿರುವಂತದ್ದು. ಹಾಗೆ ಆ ಟ್ರ್ಯಾಕ್ಟರ್ಸ್ ಆತನನ್ನ ಹಿಂಬಾಲಿಸಿ ಹೋಗುವಂತ ದೃಶ್ಯ ಇಲ್ಲಿ ಸರ್ವೇ ಸಾಮಾನ್ಯವಾಗಿರುತ್ತೆ. ಯಾಕಂದ್ರೆ ಏನಾದರೂ ಅವಘಡ ಆದ್ರೆ, ಅಂದ್ರೆ ಆಸ್ಪತ್ರೆಗೆ ಆಗಿರ್ಬೋದು, ಬೇರೆ ಬೇರೆ ಅರ್ಜೆಂಟ್ ಕೆಲಸದ ನಿಮಿತ್ತವಾಗಿ ಹೋಗಬೇಕಾದ್ರೆ ಈ ರೀತಿ ಒಂದು ಪರಿಸ್ಥಿತಿ ಇಲ್ಲಿ ಸಂಬೇವಾಡ ಮತ್ತು ಕಡ್ಲೇವಾಡ ಗ್ರಾಮಸ್ಥರದ್ದು ಇರ್ತದೆ. ಹಾಗಾಗಿ ಸಂಪೂರ್ಣವಾಗಿ ನೀವು ದೃಶ್ಯ ಗಮನಿಸೋದ್ರೆ ನೋಡಬಹುದು, ಟ್ರ್ಯಾಕ್ಟರ್ ಯಾವ ರೀತಿ ಹಂತದಲ್ಲಿ ಇದು ಸಂಪೂರ್ಣವಾಗಿ ಮುಳುಗಿ ಅರ್ಧದಷ್ಟು ಭಾಗ ಮುಳುಗಿ ಈ ಒಂದು ಸೇತುವೆ ಮೇಲ್ಗಡೆ ಹಾದು ಹೋಗುವಂತ ದೃಶ್ಯ ಇದು. ಅಂದ್ರೆ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗುವಂತ ಒಂದು ಪರಿಸ್ಥಿತಿ. ಈ ಒಂದು ಪರಿಸ್ಥಿತಿ ನಿತ್ಯ ಇಲ್ಲಿ ಈಗ ಕಳೆದ ಹಲವು ದಿನಗಳಿಂದ ನಡೆದಿದೆ. ಈ ಒಂದು ಕಡ್ಲೇವಾಡ ಗ್ರಾಮಸ್ಥರ ನಮ್ಮ ಜೊತೆಗಿದ್ರೆ ಅವರು ಈ ಒಂದು ಪರಿಸ್ಥಿತಿಗೆ ಪರಿಹಾರ ಏನು, ಸರ್ಕಾರ ಯಾಕೆ ಸ್ಪಂದನೆ ಮಾಡಿಲ್ಲ ಅನ್ನೋದನ್ನ ಅವರನ್ನ ಕೇಳೋಣ. ಸರ್, ಈಗ ನಿಮ್ಮೂರು ಈಗ ಕಡ್ಲೇವಾಡ ಸಂಪೂರ್ಣ ನಡುಗಡ್ಡೆ ಆಗಿದೆ. ಈ ಒಂದು ಸೇತುವೆ ಮೂಲಕ ಹೋಗ್ಬೇಕು, ಇದೆಲ್ಲ ಬಂದಾಗಿದೆ. ಏನ ಅಂತ ಮನವಿ ಕೊಟ್ಟಿದ್ರಿ, ಯಾಕೆ ಇನ್ನು ಈಡೇರಿಸ್ತಾ ಇಲ್ಲ? ಈ ನಿಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ನಾವು ಹೇಳೋದು ಏನಂದ್ರ, ಈ ಕಡ್ಲೇವಾಡ ಗ್ರಾಮಕ್ಕ ಈ ಕಡೆಯಿಂದ ಹೋಗೋದು ದೇವಣಗೋಲಿಂದ ಕಡ್ಲೇವಾಡಕ್ಕೆ ಹೋಗೋ ರಸ್ತಾನು ಬ್ರಿಡ್ಜ್ನು ಮುಳುಗಿ ಹೋಗ್ಯದ್ರಿ. ಆಚೆ ಕಡೆಯಿಂದ ಕುಮಶಿಲಿಂದ ಬರೋ ಬ್ರಿಡ್ಜ್ನು ಮುಳುಗಿ ಹೋಗ್ಯದ. ಈ ನಡಬರ್ಕ ಆಗ್ಬಿಟ್ಟದ ಕಡ್ಲೇವಾಡ ನಾವು ಗ್ರಾಮ, ಮೇಲಾಗಿ ಶಂಬೇವಾಡ ಒಂದು. ಇವೆರಡೂ ಊರಿಗೆ ಮೇನ್ ರಸ್ತಾ ಎತ್ತರ ಮಾಡ್ಬೇಕು. ಎತ್ತರ ಅಂದ್ರೆ ಬ್ರಿಡ್ಜ್ ಮುಖಾಂತರ ಮಾಡ್ಬೇಕು. ಇಲ್ಲ ಇನ್ನೊಂದು ಪರ್ಯಾಯ ರಸ್ತಾನು ಇದೆ, ಅದನ್ನು ಕೂಡ ಸರ್ಕಾರ ಮಾಡಬೇಕು. ಈಗ ಅವರಿಗೆ ಶಂಬೇವಾಡಕ್ಕೆ ಹೋಲಕ್ಕೂ ರಸ್ತಾ ಸಂಪೂರ್ಣ ಬಂದ. ತೋಟದಲ್ಲೇ ಹೋಗ್ಬೇಕು ಈ ಶಂಬೇವಾಡದವ್ರು. ಆ ಶಂಬೇವಾಡದವ್ರಿಗೆ 1 ಕಿಲೋಮೀಟರ್ ರಸ್ತೆ ಬೇಕಾಗ್ಯದ. ಆ ಸರ್ಕಾರ ಆ ರಸ್ತೆಯನ್ನು ರೈತರ ಭೂಮಿ ಬರ್ತದ ಅದು ಖರೀದಿ ಮಾಡಿ ಅಲ್ಲಿ ರಸ್ತೆ ಮಾಡಿ ಕೊಡ್ಬೇಕಂತೇಳಿ ತಮ್ಮ ಮೂಲಕ ಈ ಸರ್ಕಾರಕ್ಕೆ ನಾ ಆಗ್ರಹ ಮಾಡ್ತೀನಿ. ಈಗ ಮೊನ್ನೆ ಗರ್ಭಿಣಿ ಮಹಿಳೆಯರು ಪರದಾಡಿದೆ ಸಂಬೇವಾಡನಾಗ. ಈಗ ಇವತ್ತು ಹಾವು ಕಚ್ಚಿ ಮಗು ಕರ್ಕೊಂಡು ಆಸ್ಪತ್ರೆ ಹೋಗೋದು ಸಮಸ್ಯೆ ಆಯ್ತು. ಇಂತ ಇದ್ರೊಳಗೆ ಟ್ರ್ಯಾಕ್ಟರ್ನ ಆಗಿರ್ಬೋದು, ಇದ್ರಲ್ಲೂ ಸಾಗಿಸ್ಬೇಕು ಅಂತ ಪರಿಸ್ಥಿತಿ ಇದೆ. ಇಲ್ಲ ದೋಣಿ ಬೋಟಿನ ವ್ಯವಸ್ಥೆ ಯಾಕೆ ಮಾಡ್ತಾ ಇಲ್ಲ ಸರ್ಕಾರ? ಈಗ ತಾವೇ ಕೂಡ ನೋಡಿದ್ರಿ, ಈಗೆಲ್ಲ ಈ ಟ್ರ್ಯಾಕ್ಟರ್ದಾಗೆ ಹೋಗಿ ಬರ್ಬೇಕು. ಜೀವ ಕೈಯಾಗ ಹಿಡ್ಕೊಂಡ್ ಬಂದಂಗೆ ಆಗ್ಯದ ಪರಿಸ್ಥಿತಿ. ಎದಿಮಠ ನೀರಿದ್ದು ಇಂತ ನೀರ ಬಂದಿವಿ. ಇವತ್ತೇ ಒಂದು ಹುಡುಗ ಹಾವು ಕಡದ್ರಿ, ಹಾವು ಕಡದು ಹೆಗಲ ಮೇಲೆ ಹೊತ್ಕೊಂಡು ಕಬ್ಬನಿಂದ ಓಡಿ ಬಂದು ಅಲ್ಲಿದ್ದು ತೊಗೊಂಡು ಮತ್ತೊಂದು ಮೋಟರ್ ಸೈಕಲ್ ತೊಗೊಂಡು ಓಡಿ ಹೋಗ್ಯದ ಪರಿಸ್ಥಿತಿ ಬಂದದ. ಆ ಜೀವ ಆಲ್ಮೇಲೆ ತನ ಹೋಗ್ಬೇಕು. ಆಲ್ಮೇಲಕ್ಕೆ ದವಾಖಾನಿಗೆ ಹೋಗ್ಬೇಕಾದ್ರೆ ಎಷ್ಟೋ ಹೈರಾಣಾಗಿ ಹೋದ್ರು. ಮೊನ್ನೆ ಒಬ್ರು ಹೆಣ್ಮಕ್ಳಿಗೆ ಬರೋಣ, ಅವಾಗ ಅಗ್ನಿ ಶಾಮಕದವ್ರಿಗೆ ಕರೆಸಿದಾಗ ಅವಾಗ ಬೋಟ್ ತಂದಿದ್ರು. ಅವತ್ತೊಂದಿನ ಗರ್ಭಿಣಿಯವ್ರಿಗೆ ಒಯ್ದಾರ, ಮತ್ ಹೊಳೆ ಇಲ್ಲಿಗೆ ಬಂದಿಲ್ಲ. ಯಾಕಂದ್ರೆ ಇವತ್ತಿನ ಕಾಲಮಾನ ಪರಿಸ್ಥಿತಿ, ಈಗಿನ ವಿದ್ಯಮಾನ ಹೆಚ್ಚಿಗೆ ಆಗ್ಯದಂದ್ರು, ತಂತ್ರಜ್ಞಾನ ಆಗ್ಯದಂದ್ರು ಈ ಪರಿಸ್ಥಿತಿ ಅದ. ಇನ್ನೂ ಸರ್ಕಾರ ಇದನ್ನ ಉಪಯೋಗಿಸ್ಕೊಂಡು ಇನ್ನು ಮುಂದೆ ಇಂಥವೆಲ್ಲ ಎಚ್ಚೆತ್ತುಕೊಂಡು ಇನ್ನು ಮುಂದೆ ಇಂಥವೇನೋ ಆಲಾರ್ದಂಗೆ ಸರ್ಕಾರ ಇದು ಕೆಲಸ ಮಾಡಿಕೊಡ್ಬೇಕಂತೇಳಿ ತಮ್ಮ ಮೂಲಕ ನಾ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಇದಿಷ್ಟೇನೆ ಕಡ್ಲೇವಾಡ ಗ್ರಾಮಸ್ಥರ ಒಂದು ಮನವಿ ಏನಂದ್ರೆ, ಇಲ್ಲಿ ನಮಗೆ ಒಂದು ತಾತ್ಕಾಲಿಕವಾಗಿ ಪ್ರವಾಹ ತಗುವವರೆಗೆ ಒಂದು ಬೋಟಿನ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಒಂದು ಸೇತುವೆನ ಎತ್ತರಿಸುವ ಮೂಲಕ ಒಂದು ಕಡ್ಲೇವಾಡಕ್ಕೆ ಸಂಪರ್ಕ ಕಲ್ಪಿಸುವುದು. ಜೊತೆಗೆ ಸಂಬೇವಾಡ ಗ್ರಾಮಕ್ಕೂ ಕೂಡ ಒಂದು ರಸ್ತೆಯನ್ನ ಪರ್ಯಾಯ ಮಾರ್ಗ ಮಾಡುವ ಮೂಲಕ ಇವೆರಡೂ ಗ್ರಾಮಕ್ಕೆ ಒಂದು ಶಾಶ್ವತ ಪರಿಹಾರ ಕಲ್ಪಿಸಿಕೊಡಬೇಕು. ಜೊತೆಗೆ ನದಿ ತೀರದಲ್ಲಿ ಮನೆಗಳು ಮುಳುಗಿದೆ, ಅವರಿಗೆಲ್ಲ ಪರಿಹಾರ ಕೊಡಬೇಕು. ಜೊತೆಗೆ ಏನಂದ್ರೆ ಪ್ರಮುಖವಾಗಿ ಒಂದು ಭೀಮಾ ನದಿ ಪ್ರವಾಹ ಬಂದ ಪ್ರತಿ ವರ್ಷ ಈ ಒಂದು ಪರಿಸ್ಥಿತಿ ನಾವು ಅನುಭವಿಸ್ತಾ ಇದ್ದೇವೆ ಅಂತ ಗೋಳನ್ನ ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆಗೆ ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.